ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಇದು ಕೆಎಫ್ಸಿ ಪ್ರಿಯರ ಪ್ರಾಣ ಹೋಗುವಂತ ಸುದ್ದಿ. ಕ್ರಿಸ್ಪಿ ಚಿಕನ್ ಅಂತ ತಿಂದ್ರೆ ಪ್ರಾಣಕ್ಕೆ ಕಂಟಕ ಫಿಕ್ಸ್. ಚಿಕನ್ಗೆ ಸಾಸ್ ಸಖತ್ ಆಗಿರುತ್ತೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ, ವಿಷಕಾರಿ ಅದು. ಚಿಕನ್ ಸಾಸ್ ಎಲ್ಲವೂ ಕೂಡ ಎಕ್ಸ್ಪೈರಿ. ಚಿಕನ್ಗೆ ಹಾಕೋ ಬಟರ್ ಸಾಸ್ ಕೂಡ ಎಕ್ಸ್ಪೈರಿ ಆಗಿರುವಂತದ್ದೇ. ಬನ್ಗಳು, ಫ್ರೋಜನ್ ಚಿಕನ್ ಕೂಡ ಹಾಳು. ಲೇಬಲ್ ಇಲ್ಲದ ಸಾಸ್ಗಳು, ಹೆಸರೇ ಇಲ್ಲದ ಮಯಾನೀಸ್ ಫುಡ್, ಇವೆಲ್ಲವೂ ಕೂಡ ಈಗ ಫುಡ್ ಇಲಾಖೆ ದಾಳಿಯಲ್ಲಿ ಬಯಲಾಗಿದೆ. ಕೆಎಫ್ಸಿ ಕೊಳೆತ ಸ್ಥಿತಿ ಬಟಾಬಯಲು ಮಾಡಿರುವಂತ ಅಧಿಕಾರಿಗಳು 10 ಬಾರಿ ಬಳಸಿದ ಎಣ್ಣೆಯಲ್ಲೇ ಮಾಡ್ತಾರೆ ಚಿಕನ್ ಕೆಎಫ್ಸಿ. ನೀವೇನಾದ್ರೂ ಕೆಎಫ್ಸಿ ಪ್ರಿಯರಾಗಿದ್ರೆ ಅದ್ರ ಜೊತೆಗೆ ಸಾಸ್ ಬಳಸ್ತೀರಾ ಅಥವಾ ಬಟರ್ ಸಾಸ್ ಬಳಸ್ತೀರಾ ಅಂತ ಅಂದ್ರೆ ಈ ಸುದ್ದಿ ನೋಡ್ಲೇಬೇಕು. ಲೇಬಲ್ ಇಲ್ಲದೆ ಇರುವಂತ ಸಾಸ್ಗಳು, ಹೆಸರೇ ಇಲ್ಲದ ಮಯಾನೀಸ್, ಅದ್ರ ಜೊತೆಗೆ ಎಕ್ಸ್ಪೈರಿ ಆಗಿರುವಂತ ಸಾಸ್ಗಳನ್ನ ಇಟ್ಕೊಂಡು ಗ್ರಾಹಕರಿಗೆ ಕೊಡ್ತಾರೆ. 10 ಬಾರಿ ಬಳಸಿದ ಎಣ್ಣೆಯಲ್ಲೇ ಮತ್ತೆ ಚಿಕನ್ ಕರೀತಾರೆ. ಅದೇ ಕೆಎಫ್ಸಿಯನ್ನ ನಿಮಗೆ ಕೆಎಫ್ಸಿ ಚಿಕನ್ ಅನ್ನ ಕೊಡ್ತಾರೆ. ಅದನ್ನೇ ನೀವು ಬಾಯಿ ಚಪ್ಪರಿಸಿ ತಿಂತೀರಿ. ಅದೆಲ್ಲವೂ ಕೂಡ ಆರೋಗ್ಯಕ್ಕೆ ವಿಷಕಾರಿ, ಅನ್ಸೇಫ್ ಇರುವಂತ ಆಹಾರವನ್ನ ನೀವಿಲ್ಲಿ ಹೋಗಿ ಸೇವನೆ ಮಾಡ್ತಾ ಇದ್ದೀರಿ. ಸದ್ಯಕ್ಕೆ ಈಗ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಬಟಾಬಯಲಾಗಿದೆ. Labeling are kept it because if I stick it, it's getting fall down. So I am keeping separate. As per the norm, you are supposed to place the label over Yes, sir, I got it. But what happened? So now we sticker ಮಾಡಿದಾಗ ಅದು ನಮ್ಮ ನಾರ್ಮ್ಸ್ ಹೇಳೋದು ನೀವು ಏನೇ ಉಪಯೋಗಿಸಿ ಇದರೊಳಗೆ ಇದಿರಬೇಕು, ಲೇಬಲಿಂಗ್ ಇರಬೇಕು. ಲೇಬಲಿಂಗ್ ಡಿಫೆಕ್ಟಿವ್ ಮಾಡ್ತಿದ್ದೀರಿ ಅಂತ ಲೇಬಲಿಂಗ್ ಇದೆ ಸರ್, ಲೇಬಲಿಂಗ್ ಇದೆ. ಸಪ್ರೇಟ್ ನೋಡಿ, ಸದ್ಯಕ್ಕೆ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಅನೇಕ ಕಡೆಗಳಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಒಂದಷ್ಟು ಹೋಟೆಲ್ಗಳಲ್ಲೂ ದಾಳಿ ಮಾಡಿದ್ರು. ಈಗ ಮತ್ತೊಂದು ಕಡೆ ಕೆಎಫ್ಸಿಯಲ್ಲೂ ಕೂಡ ದಾಳಿ ಮಾಡಿದ ಸಂದರ್ಭದಲ್ಲಿ ಗೊತ್ತಾಗಿದೆ ಎಕ್ಸ್ಪೈರಿ ಆಗಿರುವಂಥ ಸಾಸ್ ಪ್ಯಾಕೆಟ್ಗಳನ್ನು ಇಲ್ಲಿ ಬಳಸಲಾಗ್ತಾ ಇದೆ. ಅದ್ರ ಜೊತೆಗೆ ಹೆಸರೇ ಇಲ್ಲದಂಥ ಸಾಸ್ ಪ್ಯಾಕೆಟ್ಗಳಿದ್ದಾವೆ, ಮಯಾನೀಸ್ಗಳನ್ನು ಬಳಸಲಾಗ್ತಾ ಇದೆ. ಇನ್ನು ನೀವು ಇದು ಕ್ರಿಸ್ಪಿ ಚಿಕನ್ ಅಪ್ಪ ಸಖತ್ ಸ್ಪೈಸಿ ಆಗಿದೆ ಅಂತ ಬಾಯಿ ಚಪ್ಪರಿಸ್ಕೊಂಡು ಏನು ತಿಂತೀರಲ್ಲ, ಅಲ್ಲಿ ಅನೇಕ ವಿಷಕಾರಿ ಸಾಮಗ್ರಿಗಳನ್ನು ಬಳಸಲಾಗ್ತಾ ಇದೆ ಅನ್ನೋದು ಗೊತ್ತಾಗಿದೆ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ. ಇನ್ನೂ ನೀವು ಇಂತಲ್ಲಿ ಹೋಗ್ತಿದ್ದೀರಾ, ತಿಂತಿದ್ದೀರಾ ಅಂತಂದರೆ ಪರಿಶೀಲನೆ ಮಾಡಲೇಬೇಕು. ಆಗಾಗ ಈ ರೀತಿಯಾಗಿ FSSAI ಅಧಿಕಾರಿಗಳು ದಾಳಿ ಮಾಡಿದರೆ ಅನೇಕ ಹೋಟೆಲ್ಗಳಿರ್ಬೋದು, KFC ಶಾಪ್ಗಳಿರ್ಬೋದು, ಮತ್ತು ಈ ವೇರ್ ಹೌಸ್ಗಳಿರ್ಬೋದು, ಅಲ್ಲಿ ಮಾಡ್ತಾ ಇರುವಂಥ ಅಕ್ರಮ ದಂಧೆಗಳೆಲ್ಲವೂ ಕೂಡ ಬಯಲಾಗುತ್ತೆ. ಅಂದರೆ ಎಕ್ಸ್ಪೈರ್ ಆಗಿರುವಂಥ ಪ್ರಾಡಕ್ಟ್ಗಳನ್ನು ಬಳಸೋದಿರ್ಬೋದು, ಹಳಸಿದ ಮಾಂಸ ಬಳಸೋದಿರ್ಬೋದು, ಇವೆಲ್ಲವನ್ನು ಕೂಡ ಬಯಲಿಗೆ ಎಳೆದಾಗಲೇ ಗ್ರಾಹಕರ ಸುರಕ್ಷತೆಯನ್ನು, ಅವರ ಆಹಾರದ ಸುರಕ್ಷತೆಯನ್ನು ಕಾಪಾಡೋದಕ್ಕೆ ಸಾಧ್ಯ. ಸದ್ಯ ಬ್ರಿಗೇಡ್ ರೋಡ್ನಲ್ಲಿರುವಂಥ KFC ಶಾಪ್ನಲ್ಲಿ FSSAI ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗಿದೆ. ಬನ್ಗಳು, ಫ್ರೋಜನ್ ಚಿಕನ್ ಇವೆಲ್ಲವೂ ಕೂಡ ಹಾಳಾಗಿರುವಂಥದ್ದೇ. ಮತ್ತು ಪದೇ ಪದೇ ಕರಿದ ಎಣ್ಣೆಯನ್ನು ಬಳಸಬಾರ್ದು, ಅದು ವಿಷಕಾರಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ಇಲ್ಲಿ ಅದನ್ನೇ ಮಾಡ್ತಾ ಇದ್ದಾರೆ ರಿಪೀಟೆಡ್ಲಿ. 10 ಬಾರಿ ಅದೇ ಎಣ್ಣೆಯಲ್ಲಿ ಚಿಕನ್ನನ್ನು ಕರೀತಾರೆ, KFC ಮಾಡ್ತಾರೆ. ಸಾಸ್ಗಳು, ಬಟರ್, ಹೀಗೆ ಅಲ್ಲಿ ಏನೇನು ಬಳಸಲಾಗುತ್ತಲ್ಲ ಅದ್ಯಾವುದೂ ಕೂಡ ಸೇಫ್ ಅಲ್ಲ, ಅನ್ಸೇಫ್. ನೀವೇನಾದರೂ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋದಕ್ಕೆ ಅಂತ ವೀಕೆಂಡ್ ಸಂದರ್ಭದಲ್ಲೋ KFC ಅಂದರೆ ಫೇವ್ರೆಟ್ ಅಂತ ಪದೇ ಪದೇ ತಿನ್ನೋದಕ್ಕೆ ಹೋಗ್ತೀರಿ ಅಂದರೆ ನೋಡಿ ಅಲ್ಲಿನ ಸ್ಥಿತಿಗತಿಗಳು ಹೆಂಗಿದೆ ಅಂತ. ಆ ಕರಿದ ಎಣ್ಣೆಯನ್ನ ಗಮನಿಸಿ ನೀವು, ಅದು ವಿಷಕಾರಿ. ಎಕ್ಸ್ಪೈರಿ ಆಗಿರುವಂಥ ಸಾಸ್ ಹಾಕ್ಕೊಡ್ತಾರೆ ನಿಮಗೆ. ಅಲ್ಲಿರುವಂಥ ಬನ್ಗಳು, ಫ್ರೋಜನ್ಗಳು ಯಾವುದೂ ಕೂಡ
ಅವಧಿ ಮೀರಿರುವಂಥದ್ದೆಲ್ಲವೂ ಕೂಡ ಅದನ್ನು ಬಳಸ್ಕೊಂಡು ನಿಮಗೆ ಸಪ್ಲೈ ಮಾಡ್ತಾರೆ ಅಂತ ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಗಮನ ಇರಲಿ, ಎಚ್ಚರ ಇರಲಿ. ಪ್ರತಿನಿತ್ಯವೂ ಕೂಡ ಅನೇಕರಿಗೆ ಚಿಕನ್ ತಿನ್ನೋದೇ ಹಾಬಿ ಆಗಿರುತ್ತೆ.